ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಕನ್ನಡದ ಸಂಗೀತದ ಕಾರ್ಯಕ್ರಮಗಳು ಈಗ ಬಹಳ ಕಡಿಮೆ ಆಗ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ, ಸಂಗೀತದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದೆ. ಯಾರಿಗೆ ಸಂಗೀತ ಗೊತ್ತಿರುತ್ತೆ ಅವರು ಆಲಿಸ್ತಾರೆ, ಯಾರಿಗೆ ಗೊತ್ತಿಲ್ಲ ಅವ್ರು ಆಕಳಿಸ್ತಾರೆ. ಆ ಪರಿಸ್ಥಿತಿ ಬಂದಿದೆ ಈಗ. ಸೊ ಹಂಗಾಗಿ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಸಂಗೀತ ಕಾರ್ಯಕ್ರಮಗಳಿಗೆ ಬಹಳ ಮಾನ್ಯತೆ ಕಡಿಮೆ ಮಾಡ್ತಾರೆ. ಎಲ್ಲೋ ದುಡ್ಡು ಇದ್ದವರು, ಯಾರೋ ಸಹಾಯ ಮಾಡಿದವರು, ಸ್ಪಾನ್ಸರ್ ಇದ್ದವರು ಮಾಡ್ತಾರೆ. ಆದರೆ ಸಂಗೀತವನ್ನು ಉಳಿಸ್ಬೇಕು, ಬೆಳೆಸಬೇಕು, ಸಂಗೀತದ ಬಗ್ಗೆ ಈ ಯುವ ಜನಾಂಗವನ್ನ ಸೆಳಿಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಹಾವೇರಿ ಗಾನಲಹರಿ ಸಾಂಸ್ಕೃತಿಕ ಕಲಾ ಸಂಸ್ಥೆ, ಕೊಪ್ಪಳ ಅಜಯ ಮ್ಯೂಸಿಕಲ್ ಅಕಾಡೆಮಿ ಸಹಯೋಗದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಇದು ಉದ್ದೇಶ ಏನು ಅಂತ ಕೇಳಿದ್ರೆ, ಈಗಾಗಲೇ ನಿಮ್ಗೆ ಗೊತ್ತು, ಡಾಕ್ಟರ್ ರಾಜ್ಕುಮಾರ್ ಹೋದ್ರು, ಅಂಬರೀಷ್ ಹೋದ್ರು, ವಿಷ್ಣುವರ್ಧನ್ ಹೋದ್ರು, ಎಲ್ಲ ಹಳೆ ಹೀರೋಸ್ ಎಲ್ಲ ಹೋದ್ರು. ಅದರಂತೆ ಈ ನಾಯಕರು ಹೋಗಿದ್ದಾರೆ. ಈಗ ಪ್ರಣಯ್ ರಾಯ್ಸ ಈಗ ಸದ್ಯ ಮೋಸ್ಟ್ ಸೀನಿಯರ್. ಸೊ ಅವರ ಒಂದು ಸಮ್ಮುಖದಲ್ಲಿ ಅವರಲ್ಲಿ ಏನೋ ಇನ್ನೊಂದು ಉತ್ಸಾಹವನ್ನು ಕೊಡಬೇಕು, ಇನ್ನೂ ನಿಮ್ಮ ನೆನಪಿದೆ, ಇನ್ನೂ ನೀವು ಬೇಕಾಗಿದ್ದೀರಿ ಅನ್ನುವಂಥ ಉದ್ದೇಶದಿಂದ ಖ್ಯಾತ ನಟ ಪ್ರಣಯ್ ರಾಜ್ ಡಾಕ್ಟರ್ ಶ್ರೀನಾಥ್ ಅವರ ಸಮ್ಮುಖದಲ್ಲಿ ಅವ್ರದೇ ಹಾಡುಗಳು, ಅವ್ರು ಯಾವ ಪಿಕ್ಚರ್ನಲ್ಲಿ ನಟಿಸಿದ್ದಾರೆ, ಯಾವ ಹಾಡಿದೆ, ಯಾವ ಫೇಮಸ್ಗಳಿರ್ತಾವೆ, ಆಕರ್ಷಣೆ ಇದ್ದಾವೆ, ಅದ್ಭುತ ಇದ್ದಾವೆ, ಅರ್ಥ ಗರ್ಭಿತ ಇದ್ದಾವೆ, ಮತ್ತೆ ಸಮಾಜಕ್ಕೆ ಸಂದೇಶ ಕೊಡುವಂತ ಯಾವ ಸಂಗೀತ ಗಾಯನ ಇದೆ, ಆ ಗಾಯನವನ್ನ ಮುಂದಿಟ್ಟುಕೊಂಡು 8/7/2008 ಏನೋ ಇರಬೇಕು ಅವ್ರು ಹೇಳ್ತಾರೆ. ಇಲ್ಲಿ ಗದಗಿನ ರಂಗಮಂದಿರದಲ್ಲಿ, ಯಾಕಂದ್ರೆ ಗದಗಿನ ಗಂಡು ಮೆಟ್ಟಿನ ನೆಲ ಅಂದ್ರೆ ಇಲ್ಲಿ ಸಂಗೀತ ಸಾಮ್ರಾಟ್ ಡಾಕ್ಟರ್ ಪಂಡಿತ್ ಪುಟ್ಟರಾಜರು ಝೇಂಕರಿಸಿದ ನಾಡಿದು. ಸೊ ಹೀಗಾಗಿ ಇಲ್ಲಿ ಸಂಗೀತ ಝೇಂಕಾರ ಆಗಬೇಕು ಅನ್ನುವಂಥ ಉದ್ದೇಶ. ರಂಗಮಂದಿರದಲ್ಲಿ ಡಾಕ್ಟರ್ ಭೀಮಸೇನ್ ಜೋಶಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರು ಈ ಆಯೋಜಕರು ನಮ್ಮ ಜೊತೆಗಿದ್ದಾರೆ. ಬಹುತೇಕ ಅದ್ಭುತ ಗಾಯಕಿ ಶ್ರೀಮತಿ ಶೀಲಾ ಪಾಟೀಲ್ ಇದ್ದಾರೆ ನಮ್ಮ ಜೊತೆಗೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇವೆ. ನಮಸ್ಕಾರ. ನಮಸ್ಕಾರ. ಹಾಗೆ ನಮ್ಮ ಕೊಪ್ಪಳ ಅಜಯ್ ಮ್ಯೂಸಿಕಲ್ ಅಕಾಡೆಮಿ ಏನು ನಡೆಸ್ತಾ ಇದ್ದಾರೆ, ಅವರು ಕೂಡ ಗಾಯಕರು. ಅಮರ್ ಜವಳಿ ಇದ್ದಾರೆ ನಮ್ಮ ಜೊತೆಗೆ, ಅವರನ್ನ ಸ್ವಾಗತ ಮಾಡಿ. ಸರ್ ನಮಸ್ಕಾರ. ಓಕೆ, ಈಗ ಸಂಗೀತದ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಯಾವಾಗ, ಎಲ್ಲಿ, ಹೆಂಗೆ, ಏನು ಆಯೋಜನೆ ಮೇಡಮ್ ಹೇಳಿ ನೋಡ. ಬರೋ ತಿಂಗಳು ಆಗಸ್ಟ್ 8ನೇ ತಾರೀಕು ಗದಗಲ್ಲಿರುವಂತಹ ಭೀಮಸೇನ್ ಜೋಶಿ ಕಲಾಮಂದಿರದಲ್ಲಿ ಡಾಕ್ಟರ್ ಶ್ರೀನಾಥ್ ಅವರ ಒಂದು ಉಪಸ್ಥಿತಿಯಲ್ಲಿ ಅವರು ಬರ್ತಾ ಇದ್ದಾರೆ. ಅವರು ಒಂದು ಗ್ಯಾರಂಟಿ ಬರ್ತಾರ? ಹೌದು ಸರ್, 100%. ಸುಳ್ಳು ಹೆಸರು ಹಾಕಿರ್ತಾರೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ಗ್ಯಾರಂಟಿ ಹೋದಿಲ್ಲ? ಇಲ್ಲ ಸರ್, ಅವ್ರದ್ದು ಆಕ್ಚುಲಿ ಡೇಟ್ಸ್ ತಗೊಂಡೆ ನಾವು ಕಾರ್ಯಕ್ರಮನ ಬುಕ್ ಮಾಡ್ತಿರೋ. ಹೇಳಿ. ಅವ್ರದ್ದು ಒಂದು ಉಪಸ್ಥಿತಿಯಲ್ಲಿ ಅವರ ಒಂದು ಹಳೆಯ ಚಲನಚಿತ್ರ ಗೀತೆಗಳು ಏನದು ಮಾಧುರ್ಯ ಇರುವಂತಹ ಒಂದು ಹಾಡುಗಳು, ಮಧುರ ಸಂಗೀತ ಪ್ಲಸ್ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ, ಸಂದೇಶ ಏನಿದೆ ಅದನ್ನ ಕೊಡುವಂತಹ ಒಂದು ಗೀತೆಗಳನ್ನ ಆಯ್ದುಕೊಂಡು, ಎಲ್ಲಾ ಗೀತೆಗಳಲ್ಲ, ಕೆಲವೊಂದು ಗೀತೆಗಳನ್ನ ಆಯ್ದುಕೊಂಡು, ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಹಳೆಯ ಹಾಡುಗಳನ್ನ ಕೇಳೋದು ಕಡಿಮೆ ಆಗಿದೆ, ಹಾಡೋದು ಕಡಿಮೆ ಆಗಿದೆ. ಆಕ್ಚುಲಿ ಒಳ್ಳೆ ಸಂಗೀತ, ಒಳ್ಳೆ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡುವಂತ ಒಂದು ವಿಷಯ ಇರೋದೇ ಹಳೆಯ ಸಂಗೀತದಲ್ಲಿ. ನಾವೆಲ್ಲ ಹಿಂದೆ ಎಲ್ಲ ರಾಜ್ಕುಮಾರ್ ಸಾಂಗ್ಸ್, ಶ್ರೀನಾಥ್ ಅವ್ರದಾಗ್ಲಿ, ಅನಂತ್ ನಾಗ್ ಅವ್ರದಾಗ್ಲಿ, ಇಂಥ ಒಂದು ದಿಗ್ಗಜ ನಟರ ಒಂದು ಗೀತೆಗಳನ್ನ ಕೇಳಿದ್ರೆ ಸಮಾಜದಲ್ಲಿ ನಾವು ಹೆಂಗ್ ಬದುಕಬೇಕು, ಹೆಂಗ್ ನಮ್ಮ ಜೀವನವನ್ನ ನಾವು ಸಾಗಿಸ್ಬೇಕು ಅನ್ನೋ ಒಂದು ಒಳ್ಳೆ ರೀತಿಯಲ್ಲಿ ಸಾಗಿಸ್ಬೇಕು ಅನ್ನೋ ಒಂದು ಚಿಂತನೆ ನಮ್ಮಲ್ಲಿ ಬೆಳೀತಾ ಇತ್ತು. ಆದ್ರೆ ಇತ್ತೀಚೆಗೆ ಅವೆಲ್ಲ ಕೇಳದೇ ಇರೋದ್ರಿಂದ ನಾವು ಒಂದ್ ಸ್ವಲ್ಪ ಈ ತರ ಸಾಂಗ್ಗಳನ್ನ ನಮಗೂ ಹಾಡು ಅಂತ ಒಂದು ಅವಕಾಶ ಸಿಗುತ್ತೆ, ಪ್ಲಸ್ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಸಂದೇಶ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಶ್ರೀನಾಥ್ ಅವರ ಒಂದು ಕರೆಸ್ಬಿಟ್ಟು ಅವ್ರದ್ದೊಂದು ವಿಶೇಷವಾದ ಒಂದು ಗೀತೆಗಳನ್ನ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವರು ಎಲ್ಲಾ ಒಂದು ಗೀತೆಗಳು ಅದ್ಭುತ ಸರ್. ಅದರಲ್ಲಿ ಒಂದು ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಅದೇ ಸರ್, 8/8/26 ಮುಂದಿನ ತಿಂಗಳು 2ನೇ ಶನಿವಾರ
ಓಕೆ ಭೀಮ್ಸೇನ್ ಜೋಶಿ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ್ವಿ. ಹಾಂ ಸರ್. ಓಕೆ ಸರ್, ಹೇಳ್ರಿ ಏನು ಆಯೋಜನೆ ಏನು ಮಾಡಿದ್ರಿ, ಏನೇನು ವ್ಯವಸ್ಥೆ, ಎಷ್ಟು ಕಲಾವಿದರು ಬರ್ತಾರೆ, ಯಾರು ಬರ್ತಾರ? ಸರ್ ಈಗ ಇದು ವಿಶೇಷ ಏನಂದ್ರೆ ಯಾವ್ದು ಟ್ರ್ಯಾಕ್ ಯೂಸ್ ಮಾಡಂಗಿಲ್ಲ ಸರ್ ಈ ಕಾರ್ಯಕ್ರಮದಲ್ಲಿ. ಸಾಂಗ್ ಇಲ್ಲ, ಟ್ರ್ಯಾಕಿಂಗ್ ಇಲ್ಲ ಸರ್, ಲೈವ್ ಒಟ್ಟೆ ಟ್ರ್ಯಾಕ್ ಇಲ್ಲ ಸರ್, ಕರೋಕೆ ಯಾವ್ದು ಯೂಸ್ ಮಾಡಂಗಿಲ್ಲ, ಓಕೆ ಕಂಪ್ಲೀಟ್ ಆಗಿ ಲೈವ್ ಸರ್. 5 ರಿಂದ 6 ಮಂದಿ ಮ್ಯೂಸಿಷಿಯನ್ಸ್ ಇರ್ತಾರೆ, ಓಕೆ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಇರ್ತಾರೆ, ವಾದ್ಯಗಾರರು. ಜಿ ಕನ್ನಡ ಜಿ ವಾಹಿನಿಯಲ್ಲಿ ನುಡಿಸ್ತಕ್ಕಂಥ ನುರಿತ ಕಲಾವಿದರ ತಂಡ ಬರುತ್ತೆ ಸರ್. ಯಾರು ನುರಿತ ಅಂದ್ರೆ ಏನು? ಅದೇ ಸರ್, ಈಗ ಯಾರು ಇರ್ಬೋದು ಅದ್ರೊಳಗೆ, ಯಾರು ಅಂದ್ರೆ ಈಗ ಫೇಮಸ್ ಸೊಸೈಟಿ ಇಂಥವ್ರ ಹೆಸರು ಹೇಳಿದ ತಕ್ಷಣ ಇವ್ರು ಬರ್ತಾರ ಅನ್ಬೇಕು. ಹಾ ಸರ್, ಅದ್ರಲ್ಲಿ ಅದು ಸರ್ ಈಗ ನಮ್ಮ ದೊಡ್ಡ ದೊಡ್ಡ ಸಂಗೀತ ದಿಗ್ಗಜರು ಏನದಾರಲ್ಲ ಸರ್, ನಮ್ಮ ಬೆಂಗಳೂರು ಲೆವೆಲ್ಗೆ ಹಾಡ್ತಾ ಇರ್ತಾರಲ್ಲ, ಅವರಿಗೆ ನುಡಿಸುವಂತಹ ಒಂದು ಕಲಾವಿದರ ಈಗ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಅವ್ರದ್ದೊಂದು ಟೀಮ್. ಸರ್ ಗಾಯಕರು ಈಗ ನಾನು ಮತ್ತೆ ಮೇಡಮ್ ನಿಮ್ದಂತ್ರ ಆಯ್ತು ಹಾಡ್ತಾ ಇದ್ವಿ ಸರ್. ಆಮೇಲೆ ಎದೆ ತುಂಬು 2003-4 ಎದೆ ತುಂಬು ಹಾಡುವೆನು ಡಾಕ್ಟರ್ SPB ಸರ್ ನಡೆಸಿರ್ತಕ್ಕಂಥ ಒಂದು ದೊಡ್ಡ ರಿಯಾಲಿಟಿ ಶೋ ಅದು, ನಿಮ್ಗೆಲ್ಲ ಗೊತ್ತಿರ್ಬೋದು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ MR ಸಬ್ನೀಸ್ ಅಂತೇಳಿ ಒಬ್ಬ ಒಳ್ಳೆ ಹಿರಿಯ ಗಾಯಕರು ಸರ್, ಅವ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದಾರೆ. ಆಮೇಲೆ ಇನ್ನೋರ್ವ ಗಾಯಕಿ, ಮಹಾರಾಷ್ಟ್ರದ ಸೋಲಾಪುರ ಗಾಯಕಿ ಶ್ರೀಮತಿ ಅನಿತಾ ಯರ್, ಪಂಚಭಾಷೆ ಗಾಯಕರು, ಅವ್ರು ಕೂಡ ಆಗಮಿಸ್ತಾ ಇದ್ದಾರೆ. ಕನ್ನಡ ಹಾಡ್ತಾರ? ಕನ್ನಡ ಹಾಡ್ತಾರೆ ಅಲ್ಲ ಕೇಳಿದೆ, ಓನ್ಲಿ ಕನ್ನಡ ಆಗಿದೆಯಲ್ಲ ಅದಕ್ಕೆ? ಓನ್ಲಿ ಕನ್ನಡ ಸರ್, ಎಲ್ಲ ಒಂದು 5 ಲ್ಯಾಂಗ್ವೇಜ್ ಹಾಡ್ತಾರೆ ಸರ್, ಕನ್ನಡದಲ್ಲಿ ಚೆನ್ನಾಗಿ ಹಾಡ್ತಾರೆ ಸರ್. ನಾನು ಕೂಡ ಸರ್ ನಾನು ಕೂಡ ಒಂದು 17 ವರ್ಷದಿಂದ ಈ ಒಂದು ಸಂಗೀತದ ಒಂದು ಸೇವೆಯಲ್ಲಿ ಇದ್ದೀನಿ ಸರ್. ಆಮೇಲೆ ಒಂದಷ್ಟು ಚಾನಲ್ಗೆ ಹಾಡಿದ್ದೀನಿ, ಆಯುಷ್ ಚಾನಲ್ಗೆ, ಆಮೇಲೆ ದೂರದರ್ಶನ ಚಾನಲ್ಗೆ, ಆಮೇಲೆ ಒಂದಷ್ಟು ಹಿರಿಯ ಗಾಯಕರ ಜೊತೆನೂ ವೇದಿಕೆಯನ್ನ ಹಂಚ್ಕೊಂಡಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಇವರು ಕೂಡ ಸುಮಾರು ವರ್ಷದ ಹೇಳಿ. ನಂದೊಂದು 24 ವರ್ಷ ಆಯ್ತು ಸರ್ ಸಂಗೀತ ಕ್ಷೇತ್ರದಲ್ಲಿ, ವಾದ್ಯಗೋಷ್ಠಿ ಕ್ಷೇತ್ರದಲ್ಲಿ, ವಾದ್ಯ ಅಕಾಡೆಮಿ ಅಂತ. ಹಾ ಸರ್. ಓಕೆ, ಎಲ್ಲಿದೆ ಅದು? ಕೊಪ್ಪಳದಲ್ಲಿ ಸರ್. ಕೊಪ್ಪಳದಲ್ಲಿ ಮಾಡ್ತಾ ಇದ್ರೆ ಗದಗಿನಾಗ ಅದು ವಿಶೇಷ ಏನಂದ್ರೆ ನಮ್ಮ ಈಗ ನೀವು ಕೊಪ್ಪಳದಲ್ಲಿ ಕೂಡ ಬೇಕಾದಷ್ಟು ಅಲ್ಲಿ ಇದೆ ಸರ್, ಇದೆ. ಆಮೇಲೆ ಇಲ್ಲಿ ನೀವು ಹಾವೇರಿಯಲ್ಲೂ ಮಾಡ್ಬೋದು. ಹೌದು ಸರ್. ನಿಮ್ಗೇನು ಈ ಕನ್ನಡ ಮತ್ತು ಸಂಸ್ಕೃತಿ ಹೆಲ್ಪ್ ಮಾಡಿದಾರ? ಯಾರ್ದಾರು ಸಹಯೋಗ ತಗೊಂಡಿದ್ರ ಏನು ಅಂತ? ಇಲ್ಲ ಸರ್, ಆತರ ಸಹಯೋಗ ಅಂತ ಏನು ಇಲ್ಲ. ಒಂದು ಉದ್ದೇಶ ಏನಂದ್ರೆ ಇದು ಒಂದು ಸಂಗೀತಕ್ಕೆ ತವರೂರು. ಗದಗ ಏನಿದೆಲ್ಲ ಒಂದು ಸಂಗೀತಕ್ಕೆ ತವರೂರು. ಪುಟ್ಟರಾಜ ಗವಾಯಿಗಳು ಅಂತ ದಿಗ್ಗಜ ಇರುವಂತ ಒಂದು ಊರು ಇದು. ಇದನ್ನ ಮಾಡ್ತಾ ಇರೋದು ನಾವು ಆಕ್ಚುಲಿ ಇದು ಏನು ಆಕ್ಟರ್ನ ಕರೆಸಿ, ದೊಡ್ಡ ಒಂದು ಹಿರಿಯ ಒಂದು ಆಕ್ಟರ್ನ ಕರೆಸಿ ಮಾಡ್ತಾ ಇರೋದು ಇದು ಫಸ್ಟ್. ಮಾಡಿದ್ವಿ ಸುಮಾರು ಒಳ್ಳೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮಾಡಿದೀವಿ, ಆದ್ರೆ ನಮ್ಮ ಸಂಸ್ಥೆಗಳಿಂದ ಕರೆಸಿ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್. ಅದನ್ನ ಇಲ್ಲಿ ಈ ಊರಿಂದನೇ ಶುರುವಾಗ್ಲಿ, ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ನಮಗ್ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ. ಆಮೇಲೆ ಗದಗ ಜನತೆ ಎಲ್ಲ ನಮಗೆ, ಯಾಕಂದ್ರೆ ನಾವು ಈ ಭಾಗದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಗದಗಲ್ಲಿ. ಆಲ್ಮೋಸ್ಟ್ ಒಂದು 60% ಇದೇ ಭಾಗದಲ್ಲಿ, ಇಲ್ಲೇ ಸುತ್ತಮುತ್ತನೂ ಮಾಡ್ತಾ ಇರ್ತೀವಿ, ಗದಗಲ್ಲಿ ಮಾಡ್ತಾ ಇರ್ತೀವಿ. ಆದ ಕಾರಣ ಇಲ್ಲಿ ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಆ ಒಂದು ಉದ್ದೇಶಕ್ಕೆ ನಾವು ಈ ಊರನ್ನ ಸೆಲೆಕ್ಟ್ ಮಾಡಿ. ಈಗ ಸಂಗೀತ ಸಂಜೆ ಅಂದ ತಕ್ಷಣ ಅಲ್ಲಿ ಭಕ್ತಿ ರಸೋದ್ಧಾರ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಜಾನಪದ ಇರ್ಬೋದು. ಇಲ್ಲಿ ಯಾವ ಸಂಗೀತ ಸಂಜೆ ಅಂದ್ರೆ ಇದು ಪರ್ಟಿಕ್ಯುಲರ್ ಒಂದಕ್ಕೇನೋ ಸೀಮಿತನೋ ಅಥವಾ ಬೇರೆ ಬೇರೆ ಹಾಡ್ತಾರೆ? ಈಗ ಇಲ್ಲ ಸರ್, ಪ್ರಣಯರಾಜ ಅವ್ರದೇ ವಿಶೇಷ ಸರ್, ಅವ್ರದೇ ವಿಶೇಷ. ಈಗ ಪ್ರಣಯರಾಜ್ ಕಂಪ್ಲೀಟ್ ಅವ್ರೇನು ಆಕ್ಟ್ ಮಾಡಿರಲ್ಲ ಸರ್, ನಟನೆ ಮಾಡಿರ್ತಾರಲ್ಲ, ಅದ್ರಲ್ಲಿ ಸ್ವಲ್ಪ ಆಯ್ಕೊಂಡು ಅದ್ರಲ್ಲಿ ಅವ್ರೇನ್ ನಡೆಸಿದಾರಲ್ಲ ಅದರಷ್ಟು ಕೆಲವೊಂದಿಷ್ಟು ಜನಪ್ರಿಯ ಗೀತೆಗಳನ್ನ ನಾವು ಪ್ರಸ್ತುತಪಡಿಸ್ತೀವಿ ಸರ್. ಈ ಉದ್ದೇಶ ಏನಿದು? ಅಲ್ಲ, ಉದ್ದೇಶ ಏನಂದ್ರ ಒಂದು ಬಹಳ ಈಗ ಇತ್ತೀಚೆಗೆ ಟ್ರೆಂಡ್ ಎಲ್ಲ ಚೇಂಜ್ ಆಗಿಬಿಡ ಸರ್. ಇಂತ ಹಳೆ ಹಾಡುಗಳನ್ನ ಕೇಳ್ತಕ್ಕಂತ ಇದಾರೆ ಸರ್ ಆಡಿಯನ್ಸ್, ಅವ್ರನ್ನೆಲ್ಲ ನಾವು ಹುಡುಕ್ಬೇಕಷ್ಟೇ. ಆಮೇಲೆ ಅಂತ ಮಧುರ ಗೀತೆಗಳನ್ನ ಕೇಳ್ತಕ್ಕಂತ ಆಡಿಯನ್ಸ್ ಅವ್ರ ಸಲುವಾಗಿ ಈ ಕಾರ್ಯಕ್ರಮ ಮಾಡೋದು ಸರ್ ಉದ್ದೇಶ. ಓಕೆ, ಹಾ ಸರ್. ಮೇನ್ ಹಳೆ ಓಲ್ಡ್ ಇಸ್ ಗೋಲ್ಡ್. ಓಕೆ, ಹೌದೌದು, ಓಲ್ಡ್ ಇಸ್ ಗೋಲ್ಡ್. ಹಳೆ ಹಾಡುಗಳನ್ನ ಕೇಳ್ತಕ್ಕಂತ ಈಗಿನ ಹಾಡು ಕೇಳಿರಲ್ಲ, ಶ್ರೋತೃಗಳು ಬಹಳ ಇದಾರೆ ಸರ್. ಅಮ್ಮ ಲೂಸು, ಅವರು ಲೂಸು ಅಂತ ಹೇಳಿ. ಹಂಗಲ್ಲ, ಇವ್ರ ಹಾಡು ಹೆಂಗಿದ್ವು ಅಂದ್ರೆ ಒಂದು ಸಮಾಜವನ್ನ, ಸಂಸಾರವನ್ನ ಕಟ್ಟುವಂತಂಗಿತ್ತು. ಹೌದು ಸರ್. ಸೊ ಅಂತ ಹಾಡು ಸರ್. ಓಕೆ. ಆಮೇಲೆ ಸರ್ ಇದಕ್ಕೆ ಇನ್ನೊಂದು ವಿಶೇಷ ಏನಂದ್ರೆ, ಈ ಒಂದು ಶ್ರೀನಾಥ್ ಅವರು ಬರ್ತಾ ಇದ್ದಾರೆ, ಅವ್ರಿಗೆ ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಾರೆ. ಅವರ ಒಂದು ಹಾಡುಗಳನ್ನ ನಾವು ಪ್ರಸ್ತುತ ಪಡಿಸೋದಕ್ಕಿಂತ ಮುಂಚೆ ಇದಕ್ಕೆ ಹಿರಿಯ ಒಂದು ನಿರೂಪಕರಾದಂತಹ ಸಾರ್ಥವಳ್ಳಿ
ನಾರಾಯಣ ಸ್ವಾಮಿ ಅವ್ರು ಬರ್ತಾ ಇದ್ದಾರೆ ದೂರದರ್ಶನ ಬೆಂಗಳೂರಿಂದ, ಕಲಾವಿದರು. ದೂರದರ್ಶನ ಕಲಾವಿದರು ಸರ್ ಅವರು. ಒಳ್ಳೆ ನಿರೂಪಣೆ ಮಾಡ್ತಾರೆ. ಮಧುರ ಮಧುರ ಮಂಜುಳಗಾನ ಕಾರ್ಯಕ್ರಮದ ನಿರೂಪಕರು ಸರ್ ಅವರು. ಬಹಳ ವರ್ಷದ ಹಿರಿಯ ನಿರೂಪಕರು ಸರ್ ಅವರು. ಅವ್ರದ್ದು ಒಂದು ನಿರೂಪಣೆ ಇರುತ್ತೆ. ಆ ಹಾಡು ಯಾವಾಗ ಆಯ್ತು ಅದ್ರದ್ದು ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಅದ್ರದ್ದು ಏನಾದ್ರು ಒಂದು ವಿಶೇಷವಾದ ಅನುಭವ ಇತ್ತಂದ್ರೆ ಅದನ್ನ ಶ್ರೀನಾಥ್ ಸರ್ ಅವರು ಅದನ್ನ ಅಲ್ಲಿ ವೇದಿಕೆ ಮೇಲೆ ಹಂಚ್ಕೊಂತಾರೆ. ಜೊತೆಗೆ ನಮ್ಗೆ ಏನಂದ್ರೆ ಹಿಂದಿನ ಕಾಲದಲ್ಲಿ ಯಾವ ತರ ಪಿಕ್ಚರ್ ರೆಡಿ ಮಾಡ್ತಾ ಇದ್ರು, ಅವಾಗಿನ ಅನುಭವಗಳು ಏನಿದ್ವು, ಯಾವ ತರ ಟೆಕ್ನಾಲಜಿ ಇತ್ತು, ಈ ತರ ಒಂದಷ್ಟು ತಿಳುವಳಿಕೆನೂ ಕೂಡ ಈ ಒಂದು ನಾವು ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಅದು ಸಿಗ್ಬೋದು. ಆ ಒಂದು ಉದ್ದೇಶ ಕೂಡ ಇದೆ ಸರ್. ಆಮೇಲೆ ನಮ್ ಜೊತೆಗೆ ನಮ್ಮ ಸ್ಥಳೀಯ ಕಲಾವಿದರು ಇದಾರೆ ಸರ್. ನಮ್ಮ ಗುಡ್ಡತ್ ಸರ್, NH ಗುಡ್ಡತ್ ಸರ್ ಅವರು ಇರ್ತಾರೆ ನಮ್ಮ ಜೊತೆ. ಆಮೇಲೆ ಇನ್ನೊರು ನಮ್ಮ ಸ್ನೇಹಿತರು ಶ್ರೀನಿವಾಸ್ ಕುಲಕರ್ಣಿ ಸರ್, ಅವರು ಕೂಡ ಹಾಡುಗಳನ್ನ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾರೆ ಸರ್, ಸ್ಥಳೀಯ ಕಲಾವಿದರು. ಅವ್ರನ್ನ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ವಿಶೇಷ ಏನಂದ್ರೆ ನಮ್ಮ ಗದಗಿನ ಸೌಂಡ್ ಸಿಸ್ಟಮ್ ಸರ್ ಬಹಳ ಅದ್ಭುತ. ಉತ್ತರ ಕನ್ನಡದ ಹೆಮ್ಮೆಯ ಸೌಂಡ್ ಸಿಸ್ಟಮ್ MI ಅತ್ತಾರ್ ಅವ್ರದ್ದು ಸೌಂಡ್ ಲೈಟಿಂಗ್ ಅವ್ರದೇ ಇರ್ತದೆ ಸರ್ ಕಂಪ್ಲೀಟ್. ಬಹಳ ಒಂದು ಅಚ್ಚುಕಟ್ಟಾಗಿ ಒಂದು ಆಯೋಜನೆ ಮಾಡಿದ್ವಿ ಸರ್ ಈ ಕಾರ್ಯಕ್ರಮ. ಸರ್ ಈಗ ಒಟ್ಟಾರೆ ಆಯೋಜನದ ವ್ಯವಸ್ಥೆ ಏನು, ಅಲ್ಲಿ ಎಷ್ಟು ಜನ ಕೂಡ್ತಾರೆ, ಎಷ್ಟು ಅವರ್ಸ್ ನಡೀತಿದೆ, ಯಾವಾಗ ಸ್ಟಾರ್ಟ್ ಆಗತ್ತೆ, ಯಾವಾಗ ಎಂಡ್ ಆಗತ್ತೆ, ಏನ್ ಸ್ಪೆಷಲ್ ಅದ್ರದ್ದು ವಿಶೇಷ, ಆ ನಿಮ್ಮ ಕಾರ್ಯಕ್ರಮದ ಪೂರ್ತಿ ರೂಪರೇಷೆ ಏನಿದೆ, ಎಷ್ಟು ಜನ ಕರೆಸ್ತಿದ್ರಿ, ಎಷ್ಟು ಜನ ಕೂಡ್ತಾರ, ಅಲ್ಲಿ ಸಿಟ್ಟಿಂಗ್ ಎಷ್ಟಿದೆ, ಎಷ್ಟು ಅವರ್ಸ್ ನೀವು ಇದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸರ್? ಇದು 600+ ಇದೆ ಸರ್ ಸೀಟಿಂಗ್ಸ್ ಅಲ್ಲಿ. ಹೌದು, ರಂಗಮಂದಿರದಲ್ಲಿ ಪ್ಲಸ್ ಎಕ್ಸ್ಟ್ರಾ ಬಾಲ್ಕನಿಯಲ್ಲಿ 400 ಸೀಟ್ಸ್ ಅದನ್ನ ಇದು ಮಾಡಿದ್ವಿ ಸರ್. ಯೂಶುವಲಿ ಪಬ್ಲಿಕ್ ಗೆಲ್ಲ ಫ್ರೀನೇ ಇದೆ ಸರ್ ಎಂಟ್ರಿ. ಆದ್ರೆ ಅದನ್ನ ಒಂದಿಷ್ಟು ನಾವು ಗಣ್ಯರಿಗೆ ಅಂದ್ರೆ VIP ಗಳಿಗಂತ ಒಂದಿಷ್ಟು ಪಾಸ್ಗಳನ್ನ ಮಾಡಿದ್ವಿ. ಈಗ ನಾವು ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಕೆಲವೊಂದು ಸೋರ್ಸ್ ಬೇಕಾಗುತ್ತಲ್ಲ ಸರ್, ಅದಕ್ಕೆ ಯಾರು ನಮಗೆ ನೀಡ್ತಾರೆ, ಫೈನಾನ್ಷಿಯಲಿ ಸಪೋರ್ಟ್ ಯಾರು ಕೊಡ್ತಾರೆ, ಅವ್ರಿಗೆ ಅಂತಾನೆ ಒಂದಷ್ಟು ಕಾರ್ಯಕ್ರಮ ಕೂತ್ಕೊಂಡು ವೀಕ್ಷಣೆ ಮಾಡ್ಲಿ ಅಂತ ಒಂದಷ್ಟು ಸೀಟ್ಸ್ ನ ರಿಸರ್ವ್ ಮಾಡ್ತೀವಿ. ಅದಕ್ಕೆ VIP ಪಾಸ್ ಅಂತ ಒಂದಷ್ಟು ಮಾಡಿದೀವಿ ಆ ಒಂದು ಉದ್ದೇಶಕ್ಕೆ. ಅದನ್ನ ಬಿಟ್ರೆ ಬಾಕಿ ಎಲ್ಲಾ ಒಂದು ಏನು ಈ ಸಂಗೀತನ ಇಷ್ಟಪಡೋರು ಆರಾಧಿಸೋರು ಏನಾದ್ರಲ್ಲ ಅವ್ರಿಗೆಲ್ಲ ಮುಕ್ತವಾಗಿ ಇರುತ್ತೆ ಸರ್. ಶ್ರೀನಾಥ್ ಅಭಿಮಾನಿಗಳಿಗೆಲ್ಲ ಫ್ರೀ ಸರ್ ಎಂಟ್ರಿ. ಶ್ರೀನಾಥ್ ಅಭಿಮಾನಿಗಳಲ್ಲ, ಸಂಗೀತ ಅಭಿಮಾನಿಗಳು ಮತ್ತೆ ಅವ್ರಷ್ಟ ಅಂದ್ರೆ ಇಲ್ಲ ಸರ್, ಟೋಟಲಿ ಸಂಗೀತ ಅಭಿಮಾನಿಗಳು ಬರ್ಬೋದು. ನೆಕ್ಸ್ಟ್ ಮತ್ತೇನು ವಿಶೇಷ, ಏನೇನೋ ಟಿವಿದಾದ ಹಾಕೋಕೆ LED ಸರ್? ಎಸ್ ಸರ್, ಮೇನ್ ಅತ್ತೆ ಸರ್. ಹೇಳಿ, ವಿಷಯಕ್ಕೆ ಬರ್ತೀನಿ ಸರ್. ಅದು ಏನಂದ್ರೆ ಹಿಂದೆ LED ಸ್ಕ್ರೀನ್ ನಾವು ಅಳವಡಿಸ್ತೀವಿ ಸರ್. ಅದ್ರಲ್ಲಿ ಯಾರಾದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡೋರಿದ್ರೆ ಅವ್ರದ್ದು ನಾವೆಲ್ಲ ಹಿಂದ LED ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಸರ್. ಅವ್ರದ್ದು ಏನು ಅಡ್ವರ್ಟೈಸ್ಮೆಂಟ್ಸ್, ಅವ್ರದ್ದು ಪ್ರಾಡಕ್ಟ್ ಇರ್ಬೋದು, ಏನಾದ್ರು ಜಾಹೀರಾತು ಎದುರುದಾರು ಇದ್ರೆ ಅವ್ರು ನಮ್ಗೆ ನಮ್ದು ಇಂತಿಷ್ಟು ಅಂತ ಒಂದಷ್ಟು ಇದೆ ಸರ್. ಅದ್ರದ್ದು ಅಮೌಂಟ್ ಅಂತ ಇದೆ. ಅದನ್ನ ಅವರು ಇದನ್ ಮಾಡಿದ್ರೆ ನಾವು ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀವಿ. ಪ್ಲಸ್ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿಸ್ತೀವಿ ಸರ್. ಡಿಸ್ಪ್ಲೇ ಆಗ್ತದೆ. ಆಮೇಲೆ ಹೊರಗಡೆ ಒಂದಷ್ಟು ಜಾಗ ಇದೆ ಸರ್, ಅಲ್ಲಿ ಅವ್ರದ್ದು ಏನಾದ್ರು ಪ್ರಾಡಕ್ಟ್ ನ ಸ್ಟಾಲ್ ತರ ಮಾಡ್ಕೊಂಡು ಅವರು ಡೆಮೋ ಕೂಡ ಮಾಡ್ಬೋದು. ಆತರ ಒಂದು ಅವಕಾಶನೂ ಮಾಡ್ಕೊಡ್ಬೇಕಂತ ಅನ್ಕೊಂಡಿದ್ವಿ ಸರ್. ಆಮೇಲೆ ಬಂದವ್ರಿಗೆ ಆಡಿಯನ್ಸ್ ಎಲ್ಲರಿಗೂ ಸ್ವಲ್ಪ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ ಸರ್. ನಮ್ಮ ಇಲ್ಲ ಎಲ್ಲರೂ ಬಂದಿರೋರ್ಗೆಲ್ಲ ಟೀ ಕಾಫಿ ವ್ಯವಸ್ಥೆ, ಆಮೇಲೆ ಏನು ಕುಡಿಯ ನೀರು, ಅದೆಲ್ಲ ವ್ಯವಸ್ಥೆ. ಸ್ಥಳೀಯ ಕಲಾವಿದರಿಗೆ ಏನಾರು ಅವಕಾಶ ಕೊಡ್ತೀರಾ, ಅವ್ರನ್ನ ಹಾಡ್ಬೋದು, ಹಿಂಗ ನಮ್ಗೊಂದಿಷ್ಟು ಏನಾರು ಹಂಗೆ ನಮ್ಮ ಸಂಗೀತವನ್ನು ಇಲ್ಲಿ ನಾವು ವ್ಯಕ್ತಪಡಿಸ್ತೀವಿ ಅಂತ ಅಲ್ಲೇ ಸ್ಪಾಟ್ ನಲ್ಲೇ ಬರಬಹುದು ಯಾರು ಅಂತ ಸಂದರ್ಭ ಇಲ್ಲ? ಆಲ್ರೆಡಿ ಇದು ಹೆಂಗಂದ್ರೆ ಸರ್, ಇದು ಒಂದು ಫ್ರೇಮ್ ಅಂತ ಮಾಡ್ಕೊಂಡಿದ್ದೀವಿ ಸರ್. ಬಟ್ ಈ ಸ್ಥಳೀಯ ಕಲಾವಿದರು ನಮ್ ಸರ್ ಇದಾರೆ, ಗುಡ್ಡತ್ ಸರ್, ಆಮೇಲೆ ಶ್ರೀನಿವಾಸ್ ಕುಲಕರ್ಣಿ ಸರ್. ಆಲ್ರೆಡಿ ಬಂದ್ರಪ್ಪ ಅವತ್ ನೋಡ್ತಾ ಇದ್ರು, ಅವ್ರಿಗೆ ನೀವು ಬೆಳೆಸ್ಬೇಕಂತ ಹೊಂಟಿರಿ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ಯಾರಾದ್ರೂ ಒಬ್ರು ಬಂದ್ರೆ ಒಂದ್ ಅವಕಾಶ ಕೊಡ್ತೀವಿ ಸರ್. ಅಂದ್ರೆ ಅದ್ಭುತವಾದ ಗಾಯಕರು ಇರ್ತಾರೆ, ಅಂದ್ರೆ ಒಂದ್ ಅವಕಾಶ ಕೊಡೋಣ ಸರ್, ಕೊಡೋಣ, ಅದೇನಿಲ್ಲ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಮತ್ತೇನು ಹೇಳಿಕೆ ಅದೇ ನಿಮ್ದು? ಅದೇ ಸರ್, ಹೇಳಿ. ಗದಗಲ್ಲಿ ಇದು ನಮ್ದು ಆಕ್ಚುಲಿ ಗದಗ ಅಂತ ಬೇರೆ ಊರಿಗೆ ಬಂದು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ವಿ. ದಯವಿಟ್ಟು ಇದನ್ನ ಗದಗ ಜನತೆ ಇದ್ರ ಬಗ್ಗೆ ತಿಳ್ಕೊಂಡು ನಮ್ಗೊಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನೀಡ್ಬೇಕಂತ. ಗದಗ ಜಿಲ್ಲೆ ಎಲ್ಲಾ ಕಲಾಭಿಮಾನಿಗಳು ಈ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು. ಯಾಕಂದ್ರೆ ಜನರು ಬಂದ್ರೆ ಕಾರ್ಯಕ್ರಮ ಸಕ್ಸಸ್ ಆಗೋದು. ಆದಷ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕಂತ ನಮ್ಮ ವಾಹಿನಿ ಕೇಳಿ. ನೀವೇನ್ ತನು ಮನಧನ ಸೇವೆ, ಯಾಕಂದ್ರೆ ನೀವ್ ಎಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇದ್ರಿ, ಸಂಗೀತವನ್ನು ಬೆಳೆಸ್ತಾ ಇದ್ರಿ, ಉಳಿಸ್ತಾ ಇದ್ರಿ, ಮತ್ತೆ ಅವ್ರಿಗೆ ಉಲ್ಲಾಸ ಕೊಡ್ತಾ ಇದ್ರಿ. ಅದಕ್ಕೆ ನಿಮ್ಗೇನು ಕೊಡ್ಬೇಕಲ್ಲ ಸಪೋರ್ಟ್. ಅದಕ್ಕೆ ಅದನ್ನ ಏನ್ ಕೇಳ್ಕೊಳ್ಳಿ.
ಅದೇ ಗದಗ ಜಿಲ್ಲೆಯಲ್ಲಿ ಯಾರಾದ್ರೂ ಈ ತರ ಸ್ಪಾನ್ಸರ್ಶಿಪ್ ಮಾಡೋರು ಇದ್ರೆ ನಮ್ಗೆ ಹೇಳಿದ್ರೆ ನಾವು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ಗದಗ ಜಿಲ್ಲೆಯಲ್ಲಿ ನಮ್ಗೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದಾರೆ ಸರ್ ಎಲ್ಲ ಗಣ್ಯಮಾನ್ಯರು. ಈ ಗದಗ ನಗರದ ಗಣ್ಯಮಾನ್ಯರು ಇರ್ಬೋದು, ಆಫೀಸರ್ಸ್ ಇರ್ಬೋದು, ಬಹಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಕಾರ್ಯಕ್ರಮಕ್ಕೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ತಾವೆಲ್ಲರೂ ನೀಡ್ಬೇಕಂತ ತನುಮನದಿಂದ ಕೇಳ್ಕೊತಾ ಇದ್ದಾರೆ. ಎಸ್ ಮುಗಿತಾ? ಮತ್ತೇನಿದೆ? ಒಂದು ಹಾಡು ಮೇಡಮ್ ಜೊತೆ ಇನ್ನೊಂದು ಹಾಡ್ಬೋದಲ್ಲ? ಹಾಡಿ ಹಾಡಿ ಸರ್. ಹಾಡಿ. ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಬಂದು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರ ಸಂಗೀತ ಸಂಜೆ ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡೋಣ. ನಮಸ್ಕಾರ. ನಮಸ್ಕಾರ. ಎಸ್, ಇದುವರೆಗೆ ನಮ್ಮ ಶೀಲಾ ಪಾಟೀಲ್ ಮತ್ತೆ ನಮ್ಮ ಅಮರ್ ಜವಳಿ ಅವರ ಮಾತುಗಳನ್ನು ಕೇಳಿದ್ರಿ. ಎಲ್ಲಿಂದನೋ ಬಂದು ಇಲ್ಲಿ ಒಂದು ಸಂಗೀತದ ಸಂಜೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಶ್ರೀನಾಥ್ ಅವ್ರನ್ನ ಕರೆಸ್ತಾ ಇದ್ದಾರೆ. ಇದರ ಒಟ್ಟಾರೆ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋಂಗೆ ಏನೋ ಒಂದು ಹಳೆ ಸಾಂಗ್ಗಳನ್ನ ಹೊಸ ರೀತಿಯ ವ್ಯವಸ್ಥೆಯಲ್ಲಿ ನಿಮ್ಮ ಸಂಬಂಧಗಳನ್ನ ಬೆಳೆಸುವಂತ ಒಂದು ವ್ಯವಸ್ಥೆ ಇದು. ಸಂಗೀತ ಸಂಜೆ ಯಾಕೆ ಬೇಕು, ಏನ್ ಬೇಕು ಅಂದ್ರೆ ಈ ಕೆಲಸದ ಒತ್ತಡ, ಮಾನಸಿಕ ಒತ್ತಡ, ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಬೆಳೆದಿರ್ತಾರೆ. ಈ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿದರೆ ಎಲ್ಲೋ ಒಂಥರ ನೋಡಿ, ಎಷ್ಟೋ ಹಳೆಯ ಹಾಡುಗಳು ಎಲ್ಲೋ ಹೋಗುವಾಗ ಹಾಡು ಕೇಳಿದ್ರೆ ಒಂದು ಸೆಕೆಂಡ್ ಕೇಳುವಂತದ್ದಾಗತ್ತೆ. ಯಾಕಂದ್ರೆ ಮನಸ್ಸು ಶಾಂತ ಆಗತ್ತೆ, ಎಲ್ಲೋ ಮತ್ತೊಂದು ಉಲ್ಲಾಸದ ಲೈಫ್ ಸಿಗತ್ತೆ. ಸೊ ಹಾಗಾಗಿ ಈ ಫ್ರೀ ಸೇವೆ ಕೊಡ್ತಿದ್ದಾರೆ. ಯಾರು ಜಾಹೀರಾತು ಕೊಡ್ತಾರೆ, ಯಾರು ವಿಐಪಿಗಳಿದ್ದಾರೆ, ಅವ್ರನ್ನೊಂದಿಷ್ಟು ಪಾಸ್ ಮಾಡಿದ್ದಾರೆ. ಸೊ ಒಟ್ಟಾರೆ ಅವರ ಸಂಗೀತದ ಲಹರಿ ಈ ಗದಗದಲ್ಲಿ ಝೇಂಕರಿಸಬೇಕು ಅನ್ನುವಂಥ ಉದ್ದೇಶ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಅಂದಾಗ ಮಾತ್ರ ಉತ್ತಮವಾದಂಥ ಒಂದು ಸಂಗೀತ ಅಂದ್ರೆ ಗಾಯಕರು ಉಳಿತಾರೆ, ಕಲೆಗೂ ಉಳಿತಿದೆ, ಕನ್ನಡ ಭಾಷೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ, ಸಂಗೀತ ಕೂಡ ಉಳಿತಿದೆ ಅನ್ನುವಂಥದ್ದು. ಸೊ ಅವರ ಭಾವನೆಗಳಿಗೆ ನಾವೆಲ್ಲ ಸ್ಪಂದಿಸಬೇಕು ಮತ್ತು ಸಹಕಾರ ಕೊಡಬೇಕು ಅನ್ನುವಂಥ ವಿಚಾರವನ್ನ ನಮ್ಮ ವಾಹಿನಿಗೆ ಬಂದು ವ್ಯಕ್ತಪಡಿಸಿದ ಶೀಲಾ ಪಾಟೀಲ್ ಮೇಡಮ್ಗೆ ಮತ್ತೆ ನಮ್ಮ ಅಮರ್ ಜವಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ಒಂದೇ ಮಾತು ಸರ್, ಈ ಒಂದು ಅವಕಾಶನ ಮಾಡಿಕೊಟ್ಟಂತಹ ಆಸ್ಕ್ ನ್ಯೂಸ್ ಚಾನೆಲ್ನ ಕಾರ್ಕಳ ಸರ್ಗೂ ನಮ್ಮ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು.